ಹಾಯ್ ಗೈಸ್, ಲಾಸ್ಟ್ ಎಪಿಸೋಡಲ್ಲಿ ಎಲ್ಲಿಗೆ ಮುಗಿಸಿದೆ ಅಂದರೆ ಒಂದು ವ್ಯಾಂಪೈರ್ ಒಬ್ಬ ವ್ಯಕ್ತಿನ ಎತ್ಕೊಂಡೋಗಿ ರಕ್ತನ ಹೀರಿ ಅವನನ್ನು ಕೊಲೆ ಮಾಡಿ ಹಾಗೆ ಮಾಡಿಯಿಂದ ಜಂಪ್ ಮಾಡಿ ಎಸ್ಕೇಪ್ ಆಗೋ ರೀತಿ ತೋರಿಸಿದ್ದೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದನ್ನ ನೋಡಿ ಅಸಿಸ್ಟೆಂಟ್ ಮಾಸ್ಟರ್ ಹತ್ರ ಇಲ್ಲಿ ನೋಡಿ ಅವನೇ ಇಲ್ಲಿಗೂ ಬಂದ, ನಾವೇನು ಮಾಡೋದು ಇವಾಗ ಅಂದು ಮಾಸ್ಟರ್ ಬಂದು ಪಾಸ್ಟಲ್ಲಿ ನಡೆದಿರೋ ಕೆಲವು ಘಟನೆನ ನೆನೆಸ್ಕೋತಾರೆ. ಹಿಸ್ಟಾರಿಕಲ್ ಪೀರಿಯಡಲ್ಲಿ ಇಬ್ಬರು ಸಖತ್ತಾಗಿ ಕತ್ತಿ ಜಗಳನ ಆಡ್ತಿರೋ ರೀತಿ ವಿಷುವಲ್ನ ತೋರಿಸ್ತಾರೆ. ಅದನ್ನ ನೋಡಿದ್ದೆ ಮಾಸ್ಟರ್ ಫಾಸ್ಟಾಗಿ ಹೊರಗಡೆ ಬಂದು ಕಣ್ಣು ಮುಚ್ಚಿ ಏನೋ ಬಾಲ್ ರೀತಿ ಮಾಡಿ ಅದನ್ನ ಎಸಿತಾರೆ. ನೋಡಿದ್ರೆ ಅದು ಇವ್ರು ಇರೋ ಜಾಗಕ್ಕೆ ಕವಚ ಥರ ಮಾಡಿದ್ದಾರೆ. ಇವಾಗ ಕಿಮ್ ಬಂದು ಮಾಸ್ಟರ್ ಹತ್ರ, ಮಾಸ್ಟರ್ ಇವತ್ತೊಂದು ಮುಖ್ಯವಾದ ದಿನ, ಆದರೆ ನೀವು ಅದನ್ನ ಮರ್ತಿದ್ದೀರಾ ಅಂತ ಕೇಳುವಾಗ ಪಟ್ ಅಂತ ಮಾಸ್ಟರ್ ಒಂದು ಮ್ಯಾಜಿಕ್ ಮಾಡ್ತಾರೆ. ಮ್ಯಾಜಿಕ್ ಮಾಡಿ ನೋಡಿದ್ರೆ ಆಕಾಶದಲ್ಲಿ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ನಿನಗೆ 18ನೇ ವರ್ಷದ ಹುಟ್ಟುಹಬ್ಬ, ಅದು ಹೆಂಗೆ ಮರೆಯೋಕ್ಕಾಗತ್ತೆ ಅಂತ ಹೇಳಿ ಹ್ಯಾಪಿ ಬರ್ಡೇ ಕಿಮ್ ಅಂದು ಒಂದು ಚಿಟಕಿ ಹೊಡೆದ್ರೆ ಬರ್ಡೇ ಕೇಕೆಲ್ಲ ರೆಡಿಯಾಗಿದೆ. ಮಾಸ್ಟರ್ಗೆ ಕಿಮ್ನ ಚಿಕ್ಕ ವಯಸ್ಸಿಂದಲೂ ಬೆಳೆಸಿದ್ದಾರೆ. ಯಾಕೆ ಅಂದರೆ ಇವರೇ ತಾನೇ 300 ವರ್ಷದಿಂದ ಬದುಕ್ತಾ ಇದ್ದಾರೆ. ಕಿಮ್ ಚಿಕ್ಕ ವಯಸ್ಸಲ್ಲಿ ಮಾಸ್ಟರ್ ಹತ್ರ ಏನೋ ಕೇಳಿರ್ತಾಳೆ. ಅದಕ್ಕೆ ಮಾಸ್ಟರ್, ಕಿಮ್ ನೀನು ಕೇಳಿದಾಗೆ ನಿನ್ನ ಫಸ್ಟ್ ಡ್ಯಾನ್ಸ್ ನನ್ನ ಜೊತೆನೇ ಅಂದು ಮ್ಯೂಸಿಕ್ ಹಾಕಿ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಮುಗಿದ್ಮೇಲೆ ಕಿಮ್ ಹತ್ರ ಹೊಸದೊಂದು ಮ್ಯಾಜಿಕ್ ಕಾರ್ಡ್ನ ಕೊಟ್ಟು, ನೀನು ಆ ಕಾಲಕ್ಕೆ ಹೋದಾಗ ಇದು ನಿನಗೆ ಹೆಲ್ಪ್ಫುಲ್ಲಾಗಿರುತ್ತೆ, ಸರಿ ಲೇಟ್ ಆಯಿತು ಹೋಗಿ ರೆಡಿಯಾಗು ಅಂತ ಹೇಳೋಕ್ಕೂ ಓಕೆ ಮಾಸ್ಟರ್ ಥ್ಯಾಂಕ್ ಯು ಅಂದು ಫಾಸ್ಟಾಗಿ ಹೋಗಿ ಆ ಕಾಲದ ಡ್ರೆಸ್ಸೆಲ್ಲ ಹಾಕ್ಕೊಂಡು ರೆಡಿಯಾಗಿ ಮೇಲಿಂದ ಕೆಳಗಡೆ ಬರುವಾಗ ಅಸಿಸ್ಟೆಂಟ್ ಬಂದು, ಹೇ ಏನೇ ನಿನ್ನ ಹೊಟ್ಟೆ ದಪ್ಪ ಆಗಿದೆ, ಹೆಂಗೆ ನೀನು ದಿಢೀರಂತ ದಪ್ಪ ಆದೆ ಅಂತ ಹೊಟ್ಟೆಗೊಂದು ಹೊದೆ ಕೊಟ್ಟರೆ ಒಳಗಡೆ ಕಿಮ್ ಬಚ್ಚಿಟ್ಟಿದ್ದ ನೂಡಲ್ಸ್ ಸ್ನ್ಯಾಕ್ಸ್ ಎಲ್ಲ ಬೀಳುತ್ತೆ. ಮಾಸ್ಟರ್ ಬಂದು, ಇಲ್ಲಿ ನೋಡು ಕಿಮ್, ಚಿಕ್ಕ ಹುಡುಗಿ ಥರ ಇರಬೇಡ, ಸರಿ ತಗೋ ಈ ಬ್ರೇಸ್ಲೆಟ್ನ ಹಾಕೋ ಅಂದು ಒಂದು ಬ್ರೇಸ್ಲೆಟ್ನ ಕೈಗೆ ಹಾಕ್ತಾರೆ. ಈ ಬ್ರೇಸ್ಲೆಟ್ ತುಂಬ ಮುಖ್ಯ, ಇದನ್ನ ನೀನು ಕಳ್ಕೊಂಡ್ರೆ ನಿನ್ನಿಂದ ಫ್ಯೂಚರ್ಗೆ ಬರದೇ ಇರೋ ಹಾಗೆ ಆಗುತ್ತೆ. ನಿನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ಬೆಳಗ್ಗೆ ಸೂರ್ಯದ ಕಿರಣನ ಮುಂದೆ ಕೂತ್ಕೊಂಡು ಯೋಗ ಮಾಡಿದ್ರೆ ಈ ಬ್ರೇಸ್ಲೆಟ್ ಪವರಿಂದ ನೀನು ಮತ್ತೆ ಈ ಮನೆಗೆ ಬರ್ಬೋದು ಅಂತ ಹೇಳ್ತಾರೆ. ಅದಲ್ಲದೆ ಕಿಮ್, ನಿನ್ನಿಂದ ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೂ ನೀನು ಹಂಗೆ ರಿಟರ್ನ್ ಬಾ, ನಿನ್ನ ಸೇಫ್ಟಿನೇ ತುಂಬ ಮುಖ್ಯ ಅನ್ನುವಾಗ ಕಿಮ್ ಇದ್ರ ಸೀರಿಯಸ್ನ ಅರ್ಥ ಮಾಡ್ಕೊಳ್ದೆ, ಹಾಗೆ ಇಲ್ಲ ಮಾಸ್ಟರ್, ಏನಕ್ಕೆ ಈ ಮಾಸ್ಟರ್ ಹಿಂಗೆ ಕೊಯ್ತಾ ಇದ್ದಾರೆ ಅಂತ ನಿಂತಿದ್ದಾಳೆ. ಲಾಸ್ಟಾಗಿ ಮಾಸ್ಟರ್ ಒಂದು ಜಾಗದ ಮಧ್ಯದಲ್ಲಿ ನಿಲ್ಲಿಸಿ ಒಂದು ಮ್ಯಾಜಿಕ್ನ ಯೂಸ್ ಮಾಡ್ತಾರೆ. ಇರುವಾಗ ಹಾಗೆ ಕಿಮ್ ಸ್ವಲ್ಪನೇ ಕಣ್ಮರೆ ಆಗ್ತಾಳೆ. ಅವಳು ಹೋದ್ಮೇಲೆ ಅಸಿಸ್ಟೆಂಟ್ ಬಂದು, ಮಾಸ್ಟರ್ ಅವಳಿಗೆ ಕೊಟ್ಟಿರೋ ಗಿಫ್ಟ್ ತಗೊಳ್ದೆ ಇಲ್ಲೇ ಬಿಟ್ಟೋಗಿದ್ದಾಳೆ ಅನ್ನುವಾಗ, ಸರಿ ಬಿಡು ಇದೆಲ್ಲ ಏನಾದರೂ ರೀಸನ್ಗೆ ನಡೀತಾ ಇರಬೇಕು, ಸೊ ಅದಕ್ಕಾದ ಲೆಸನ್ನ ಅವಳೇ ತಿಳ್ಕೊತಾಳೆ ಅನ್ನುವಾಗ, ಹೌದು ಮಾಸ್ಟರ್ ಅವಳು ಹಾಕ್ಕೊಂಡು ಹೋಗಿರೋ ಡ್ರೆಸ್ ಏನೋ ಇವಳು ಹೋಗಬೇಕಾಗಿರೋ ಕಾಲದ ಡ್ರೆಸ್ ಥರನೇ ಇಲ್ಲ ಅಂದು ಇವಳು ಕಿಮ್ ಹೋದ್ಮೇಲೆ ಹೇಳ್ತಾ ಇದ್ದಾನೆ. ಇಲ್ಲಿ ಕಿಮ್ಗೆ ಇದೇ ಫಸ್ಟ್ ಟೈಮ್ ಪಾಸ್ಟ್ಗೆ ಟ್ರಾವೆಲ್ ಮಾಡಿ ಬರೋದು ಅಂತ ಗೊತ್ತಿಲ್ಲದೆ ಮೇಲಿಂದ ಸ್ಪೀಡಾಗಿ ಬಂದು ಬಿದ್ದು ಕೂಗ್ತಾ ಇದ್ದಾಳೆ. ಲಾಸ್ಟಲ್ಲಿ ಹೆಂಗೋ ಎದ್ದು ಹಬ್ಬಾಡಿ ಹೆಂಗೋ ಈ ಕಾಲಕ್ಕೆ ಬಂದಾಯಿತು ಅಂತ ಕುಣಿತಾ ಬರುವಾಗ ಫಾಸ್ಟಾಗಿ ಒಬ್ಬ ಕುದುರೆಯಲ್ಲಿ ಬರ್ತಾ ಇದ್ದಾನೆ. ಅಯ್ಯಯ್ಯೋ ಇವ್ನು ನಮ್ಮನ್ನೇ ಡಿಕ್ಕಿ ಹೊಡಿತಾನೆ ಅಂತ ಗೊತ್ತಾಗದೆ ಪಟ್ ಅಂತ ಫ್ರೀಸಿಂಗ್ ಕಾರ್ಡ್ ಯೂಸ್ ಮಾಡೋಣ ಅಂತ ಕಾರ್ಡ್ ತೆಗಿಯೋಕ್ಕೋದ್ರೆ ಆವಾಗಲೇ ಗೊತ್ತಾಗೋದು ಆ ಮ್ಯಾಜಿಕ್ ಕಾರ್ಡ್ನ ಬಂದಿದ್ದೀನಿ ಅಂತ. ಹೋಯ್ತು, ಮುಖ್ಯವಾದ ವಿಷಯನೇ ಮರ್ತನಲ್ಲ. ನೋಡಿದ್ರೆ ಆ ಕುದುರೆ ಮೇಲಿರೋದು ಇವಳು ಮಾಸ್ಟರ್ ಥರನೇ ಇದ್ದಾನೆ. ಮಾಸ್ಟರ್ ನೀವಾ? ನನ್ನ ಫ್ರೀಸಿಂಗ್ ಕಾರ್ಡ್ ಕೊಟ್ಟೋಗೋಕೆ ಬಂದ್ರ? ಸಾರಿ ಮಾಸ್ಟರ್, ನಾನು ತುಂಬ ಕೇರ್ಲೆಸ್ ಆಗಿದ್ದುಬಿಟ್ಟೆ, ಕೊಡಿ ಅಂತ ಅವ್ನ ಕೈ ಹಿಡ್ಕೊಳ್ಳೋಕ್ಕೂ ಅವ್ನು ಇವಳು ಮಾಸ್ಟರೇ ಅಲ್ಲ ಅದು ಗೊತ್ತಿಲ್ಲದೆ, ಅದಲ್ಲದೆ ತುಂಬ ಕೋಪಿಷ್ಟ ಥರ ಇದ್ದಾನೆ. ಫಸ್ಟ್ ಕೈ ತೆಗಿ ಎಂದು ಕುದುರೆಗೆ ಹೊಡೆಯೋ ಬೆಲ್ಟಿಂದ ಕೈಗೆ ಒಂದು ಹೇಟು ಕೊಡ್ತಾನೆ. ಕಿಮ್, ನಮ್ಮ ಮಾಸ್ಟರ್ ನನ್ನ ಹೊಡೆಯೋದೇ ಇಲ್ವಲ್ಲ, ಇಲ್ಲ ಇವ್ನು ನನ್ನ ಮಾಸ್ಟರ್ ಅಲ್ಲ ಅಂದು ಸುಮ್ಮನಿರ್ದೆ, ನೀನು ನನ್ನ ಮಾಸ್ಟರೇ ಅಲ್ಲ ಅಂದು ಅವನ ಹತ್ರನೇ ಹೇಳ್ತಾ ಇದ್ದಾಳೆ. ಅವನು ಇನ್ನೂ ಟೆನ್ಷನಾಗಿ ಹೇಳ್ತಾ ಇದ್ದಾನೆ ಫಸ್ಟ್ ದಾರಿ ಬಿಡು ಅಂತ. ಮತ್ತೆ ಪಟ್ ಅಂತ ಹೊಡಿತಾನೆ. ಹೇ ಏನಾಗಿ ಹೊಡಿತಾನೆ ಇದೆಯಾ, ನಿನಗೇನು ಹುಚ್ಚ ಅಂತ ಕಿಮ್ ಕೂಗ್ತಾ ಇದ್ದಾಳೆ. ಹೌದು, ಯಾವ ಧೈರ್ಯದಲ್ಲಿ ನನ್ನ ಕುದುರೆನ ಸ್ಟಾಪ್ ಮಾಡಿದ್ಯಾ, ಅದಲ್ಲದೆ ನೀನು ಏನು ಯಾವ ಥರ ಡ್ರೆಸ್ ಹಾಕಿದೆ ಇಂಡೆಸೆಂಟಾಗಿ ಅಂತ ಕೇಳ್ತಾನೆ. ಕಿಮ್ ಬಂದು, ಏನು ಇವನು ವ್ಯತ್ಯಾಸವಾಗಿ ಮಾತಾಡ್ತಾ ಇದ್ದಾನೆ, ಸರಿ ಇವನನ್ನ ಇಟ್ಕೊಂಡೆ ಹೆಂಗಾದರೂ ಊರೊಳಗೆ ಹೋಗಬೇಕು, ಸೊ ಏನಾದರೂ ಸಿಂಪತಿ ವರ್ಕೌಟ್ ಆಗುತ್ತಾ ಅಂತ ನೋಡೋಣ ಅಂದು, ನನಗೆ ಅಪ್ಪ ಅಮ್ಮನೇ ಇಲ್ಲ, ಜೊತೆಗೆ ಯಾರೂ ಇಲ್ಲ, ಒಬ್ಬಳೇ ಹೋಗೋಕ್ಕೆ ತುಂಬ ಹೆದರಿಕೆ ಆಗ್ತಾಯಿದೆ, ನನ್ನ ಊರೊಳಗೆ ಮಾತ್ರ ಕರ್ಕೊಂಡು ಹೋಗ್ತೀರಾ ಅಂತ ಇವಳು ಮಾಡೋ ಡ್ರಾಮಾ ಅಂತ ಗೊತ್ತಾಗೋ ಲೆವೆಲ್ಗೆ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಇವನು ಏನೂ ಯೋಚನೆ ಮಾಡಿದೆ ನೆಕ್ಸ್ಟ್ ಸೆಕೆಂಡೇ ನನ್ನಿಂದ ಆಗಲ್ಲ ಅಂತಾನೆ. ಕಿಮ್ ಕುದುರೆ ಮುಂದೆನೇ ಮಲ್ಕೋತಾಳೆ. ಹೋಗಿ ಹೆಂಗಾದರೂ ನನ್ನ ದಾಟಿ ಹೋಗಿ, ನಾನು ಇಲ್ಲೇ ಇದ್ದು ಸಿಂಹಕ್ಕೋ ಹುಲಿಗೋ ಬಲಿ ಹಾಕ್ತೀನಿ ಅಂದು ಹೇಳ್ತಾ ಇರುವಾಗ ಕರೆಕ್ಟಾಗಿ ಒಂದು ಪ್ರಾಣಿ ಶಬ್ದ ಕೇಳಿಸುತ್ತೆ. ಹಾಗೆ ಇವನು ಕಿಮ್ನ ಕುದುರೆಯಲ್ಲಿ ಕರ್ಕೊಂಡು ಬಂದು ಊರೊಳಗೆ ಬಿಡ್ತಾನೆ.
ಬಿಡುವಾಗ ಈ ಊರಿನ ಪದ್ಧತಿ ಎಲ್ಲ ಹೇಳ್ತಾ ಬರುವಾಗ ಕಿಮ್ ಬಂದು ಇವಾಗ ನಾವು ಬಂದಿರೋ ಕರೆಕ್ಟ್ ಕಾಲನ ಅಂತ ತಿಳ್ಕೊಳ್ಳೋಕ್ಕೆ ಇದು 8ನೇ ಶತಮಾನನ ಅಂತ ಅಂದಾಗ ಏನು ನಿನಗೆ ಗೊತ್ತಿಲ್ವಾ, ವ್ಯತ್ಯಾಸವಾದ ಕ್ವಶನ್ ಎಲ್ಲ ಕೇಳ್ತಾ ಇದೆಯಾ ಅಂದು ಇಳಿ ಊರು ಬಂತು ಅಂದು ಇಳಿಸಿ ಬಿಡ್ತಾನೆ. ಕಿಮ್, ನೀವು ಮಾಡಿರೋ ಹೆಲ್ಪ್ಗೆ ತುಂಬ ಥ್ಯಾಂಕ್ ಯು. ಫ್ಯೂಚರಲ್ಲಿ ಏನಾದರೂ ಹೆಲ್ಪ್ ಅಂದರೆ ಸಂಕೋಚ ಇಲ್ಲದೆ ಕೇಳಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳುವಾಗ ಅದೆಲ್ಲ ನನ್ನಿಂದ ಆಗದೇ ಇರೋ ಕೆಲಸನೇ ಇಲ್ಲ, ನೀನು ತಳ್ಳಿ ನಿಲ್ಲು ಅಂದು ಕುದುರೆನ ತಗೊಂಡು ಬೇಗ ಹೋಗ್ತಾನೆ. ಇವಳು ಬೇರೆ ಕಾಲದ ಡ್ರೆಸ್ನ ಹಾಕ್ಕೊಂಡು ಬಂದಿರ್ತಾಳೆ ಅಲ್ವಾ, ಅದರಿಂದ ಊರಿನ ಜನರೆಲ್ಲ ಕಿಮ್ನ ಏನೋ ಒಂಥರ ನೋಡ್ತಾ ಇದ್ದಾರೆ. ಆದರೆ ಕಿಮ್ ಬಂದು ಇವರೆಲ್ಲ ನಾನು ತುಂಬ ಚೆನ್ನಾಗಿದ್ದೀನೇನೋ ಅಂತ ಈ ಥರ ನೋಡ್ತಿದ್ದಾರೆ, ಅದಕ್ಕೆ ಅಂತ ಈ ಥರ ನೋಡ್ತಾರೆ ಎಂದು ತುಂಬ ಸೀನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಸೀದಾ ಒಂದು ಹೋಟೆಲಲ್ಲಿ ನುಗ್ಗಿ ಇಷ್ಟ ಬಂದಿರೋ ಹಾಗೆ ಫ್ರೈಡ್ ರೈಸ್, ಒಂದು ಬಿರಿಯಾನಿ ಹಾಗೆ ಹಿಂಗೆ ಅಂತ ಆರ್ಡರ್ ಮಾಡ್ತಾ ಇದ್ದಾಳೆ. ಅಲ್ಲಿ ಕೆಲಸ ಮಾಡೋರು ನೀವು ಹೇಳೋದು ಒಂದೂ ಅರ್ಥ ಆಗ್ತಾ ಇಲ್ವಲ್ಲ, ಹಾಗೆ ಆ ಥರ ಏನೂ ಇಲ್ಲ ಇಲ್ಲಿ, ಬೇರೆ ಏನಾದರೂ ಆರ್ಡರ್ ಮಾಡಿ ಅಂತ ಕೇಳುವಾಗ ಏನು ನೀವು ನಾನು ಏನು ಹೇಳಿದ್ರು ಇಲ್ಲ ಅಂತಿದ್ದೀರಾ, ಸರಿ ಹೋಗಿ ಬೀಫ್ ಆದರೂ ತೊಗೊಬನ್ನಿ ಅಂದಿದ್ದೆ. ನೆಕ್ಸ್ಟ್ ಸೆಕೆಂಡ್ಗೆ ಏನೋ ಹೊರಗಡೆ ಸಾಕಷ್ಟು ಶಬ್ದ ಕೇಳ್ತಾ ಇದೆ. ಹೋಟೆಲಲ್ಲಿ ಇರೋರೆಲ್ಲ ಎದ್ನೋ ಬಿನ್ನೋ ಅನ್ನೋ ಹಾಗೆ ಓಡ್ತಾ ಇದ್ದಾರೆ. ಏನು ಅಂತ ಕಿಮ್ ನೋಡ್ತಾ ಇರುವಾಗ ಆ ಕಡೆ ಆ ಕಾಲದ ಅರಮನೆಯಲ್ಲಿರೋ ಸೈನಿಕರು ಬಂದು ಏನು ಎಂತ ಅಂತ ಕೇಳಿದೆ ಕಿಮ್ನ ಎತ್ತಾಕೊಂಡು ಹೋಗ್ತಾರೆ. ಯಾರು ಊರೊಳಗೆ ವಿಚಿತ್ರವಾಗಿ ಸುತ್ತುತ್ತಾ ಇದ್ದಾಳೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೇನೋ, ಅದಕ್ಕೆ ರಾಜ ಎತ್ಕೊಂಡು ಬರೋಕ್ಕೆ ಹೇಳಿರ್ತಾರೆ. ಇವಾಗ ಕಿಮ್ನ ನೋಡಿ ನೀನು ಯಾರು, ಊರೊಳಗೆ ಹೊಸ್ದಾಗಿ ಸುತ್ತುತ್ತಾ ಇದೆಯಾ, ಹೋಟೆಲಲ್ಲಿ ಬೀಫ್ ಬೇರೆ ಆರ್ಡರ್ ಮಾಡಿರೋದು ನೀನಾ ಅಂತ ಕೇಳುವಾಗ ಹೌದು ನಾನೇ ಆರ್ಡರ್ ಮಾಡಿದ್ದು ಅಂತ ಕಿಮ್ ಹಾಗೆ ಹೇಳ್ತಾ ಇದ್ದಾಳೆ. ಏನು ನಿನಗೆ ಎಷ್ಟು ಧೈರ್ಯ, ನಾನು ರಾಜ್ಯದ ಹೊರಗಡೆಯಿಂದ ಕಣ್ಣಿಟ್ಟಿರೋ ಸ್ಪೈಯ ನೀನು, ಸರಿ ನಿನ್ನ ಆಧಾರನ ತೋರಿಸು ಅಂದಾಗ ಕಿಮ್ ID ಕಾರ್ಡ ಅಂದು ಅವ್ರ ಊರಿನ ಆಧಾರ್ ಕಾರ್ಡನ್ನ ತೆಗೆದು ತೋರಿಸ್ತಾಳೆ. ಇದನ್ನ ನೋಡಿದೆ ರಾಜ ಸಕ್ಕ ಟೆನ್ಷನಾಗಿ, ಏನೇ ವಿಚಿತ್ರವಾಗಿದೆ, ನನ್ನ ಯಾಮರ್ಸೋಕೆ ನೋಡ್ತಾ ಇದೆಯಾ ಅಂದು ಮುಖದ ಮೇಲೆ ಎಸಿತಾರೆ. ನೀನೊಂದು ಸ್ಪೈಯೇ ಅಂತ ಕನ್ಫರ್ಮ್ ಆಯಿತು, ಬೆಳಗ್ಗೆ ಹೇಳೋದ್ರೊಳಗೆ ಇವಳನ್ನ ಕರ್ಕೊಂಡು ಹೋಗಿ ಮರಣದಂಡನೆ ಕೊಡಿ, ಲೇಟ್ ಮಾಡಬೇಡಿ ಎಂದು ಕಳಿಸ್ತಾರೆ. ಕಿಮ್ ಇವಾಗ ನಾನೇನು ಮಾಡಿದೆ ಅಂತ ನನಗೆ ಮರಣದಂಡನೆ ಕೊಡ್ತಾ ಇದ್ದೀರಾ, ಹೇಗೆ ಇವರಿಂದ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗದೇ ಇದ್ದಾಳೆ. ಸೊ ಇವತ್ತಿನ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಆಲ್.